ಅವರೇ ಅಂತ ಫಿಕ್ಸ್ ಆದಮೇಲೆ ಇದು ಲವ್ ಆಗ್ತದೆ ಅರೇಂಜ್ ಅಂತೇಳ್ಬಿಟ್ಟು ನನಗೆ ಕನ್ಫ್ಯೂಷನ್ ಆಗ್ತಿದೆ. ಏನಂತಂದರೆ ಫ್ರೆಂಡ್ಸ್ ಆಗಿದ್ದಂಥವ್ರು, ಫ್ರೆಂಡ್ಸ್ ಆಗಿದ್ಮೇಲೆ ಆ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂದಾಗ ಆ ಫ್ರೆಂಡಾಗಿ ತೊಗೊಳ್ತಾರೆ. ಫ್ರೆಂಡ್ ಅಂದ ತಕ್ಷಣ ಬಿಡು ಅಂತ ಹೇಳ್ಬಿಟ್ಟು ಒಂದು ಕ್ಯಾಶುವಲ್ ಆಗಿ ತೊಗೊತಾರೆ. ಇಲ್ಲ ನಿಮ್ಗೆ ಸೀರಿಯಸ್ ಫೀಲಿಂಗ್ಸ್ ಅನ್ನೋದು ಬಂದಾಗ ಅವ್ರು ನಿಮ್ಗೆ ಅಪ್ರೋಚ್ ಮಾಡಿದ್ರ ಲೈಕ್ ಈ ಥರ ಲವ್ ಆಗಿದೆ ಅಂತ ಹೇಳ್ಬಿಟ್ಟು, ಅಥವಾ ನೀವು ಅವ್ರು ಪ್ರಪೋಸ್ ಮಾಡಿದ್ರ? ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು ಅಂತ? ನಾವು ಇಬ್ಬರು ಏನು ಪ್ರಪೋಸ್ ಅಂತ ಏನೂ ಮಾಡಲಿಲ್ಲ. ಫಸ್ಟು ಅದೇ ಅರುಣೇ ಮಾತಾಡಿದ್ದು, ಹಿಂಗೆ ಮದುವೆ ಮಾಡಿಕೊಂಡ್ರೆ ಹೆಂಗಿರುತ್ತೆ ನಾವು ಅಂತ ಹಿಂಗೆ ಟಾಪಿಕ್ ಸ್ಟಾರ್ಟ್ ಆಯಿತು. ಇಲ್ಲ ನೋಡೋಣ ಅಂತೇಳ್ಬಿಟ್ಟು ಅದು ಹಾಗೆ ಮುಂದಕ್ಕೆ ಹೋಯ್ತೆ ಬಿಟ್ಟರೆ ಆ ಥರದ್ದೇನು ಪ್ರಪೋಸಿಂಗ್ ಅಂತ ಏನೂ ಆಗಲಿಲ್ಲ. ಯಾಕಂದರೆ ನಾವು ಆರಾಮಾಗಿ ಇದ್ದೀವಿ, ಈಗಲೂ ನಾವು ಹಾಗೆ ಇದ್ದೀವಿ. ನಮಗೆ ಅದು ಒಂಥರ ಹಿಂಗೆ ಬಂದು ಹಿಂಗೆ ಹೊರಟೋಯ್ತು ಮದುವೆ ಅನ್ನೋದು ಕಾನ್ಸೆಪ್ಟು. ಸೊ ಹಾಗಾಗಿ ಆ ಒಂದು ರಿಲೇಷನ್ಶಿಪ್ಪು, ಆ ಬಾಂಡಿಂಗ್ ನಮಗೆ ಚೆನ್ನಾಗಿದೆ. ಅದು ಆ ಡಿಫ್ರೆನ್ಸ್ ಏನು ನಮಗೆ ಈಗಲೂ ಕಾಣಿಸಿಲ್ಲ, ಮುಂಚೆನೂ ಕಾಣಿಸಿಲ್ಲ. ಎಸ್, ಈಗ ಊರ್ಮಿಳ ಕ್ಯಾರೆಕ್ಟರ್ ಅಂದರೆ ಹೆಂಡತಿ ಗಂಡನನ್ನು ಮಡ್ಲಲ್ಲಿ ಇಟ್ಕೊಂಡು ಲೈಕ್ ಏನಂತಂದರೆ ಗೊಂಬೆ ಆಡಿಸ್ದಾಗ ಆಡಿಸೋವಂಥದ್ದು. ಸೊ ಅವರನ್ನೇ ಇವ್ರ ಕ್ಯಾರೆಕ್ಟ್ರಲ್ಲೇ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ. ಇನ್ನು ರಿಯಲ್ ಲೈಫಲ್ಲಿ ಇನ್ನು ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಅರುಣ್ ಅವರು ಊಹಿಸ್ಕೊಂಡಿರಲಿಲ್ಲ. ಬಿಕಾಸ್ ನಿಮ್ಮ ಸೀರಿಯಲ್ ಕ್ಯಾರೆಕ್ಟರ್ನ ನೋಡಿಬಿಟ್ಟು ಅವ್ರೇನು ಕೇಳ್ತಿರ್ಲಿಲ್ವಾ ನಿಮಗೆ ಹೆಂಗೆ ಅಂತ ಹೇಳ್ಬಿಟ್ಟು, ನೀನು ಮದುವೆ ಆದರೆ ನನಗೂ ಹಿಂಗೆ ಆಡಿಸ್ತೀಯಲ್ಲ ಅಂತ ಹೇಳ್ಬಿಟ್ಟು ಯಾವತ್ತಾದರೂ ಕೇಳಿದ್ರೆ? ಇಲ್ಲ, ಯಾಕಂದರೆ ಪರ್ಸ್ನಲಿ ಅರುಣ್ಗೆ ಗೊತ್ತು ನಾನು ಹೆಂಗೆ ಅಂತ. ಸೊ ನಾನು ಕ್ಯಾರೆಕ್ಟ್ರಲ್ಲಿ ಹಂಗಿದ್ದೀನಿ ಬಿಟ್ಟರೆ ನಾನು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ತುಂಬಾ ಈಸಿ ಗೋಯಿಂಗ್ ಪರ್ಸನ್ನು. ಆ ಥರದ್ದೆಲ್ಲ ತುಂಬ ಏನು ಡೀಪಾಗಿ ತೊಗೊಳ್ಳೋದು, ಯಾರೋ ಏನೋ ಹೇಳ್ಬಿಟ್ರು ಅಂತ ಅದನ್ನು ದ್ವೇಷ ಸಲ್ಲಿಸೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ತುಂಬ ಕೂಲ್ ಪರ್ಸನ್. ಸೊ ಹಾಗಾಗಿ ಅರುಣು ಗೊತ್ತಿತ್ತು, ಯಾವಾಗಾದರೂ ಸುಮ್ಮನೆ ರೇಗಿಸ್ತಾನಷ್ಟೇ. ಇಲ್ಲಿ ಮನೇಲಿ ಮಾಡೋದು ಬಿಟ್ಟು ಅಲ್ಲೋಗಿ ಮಾಡ್ತಿದ್ಯಾ, ಒಂದೊಂದು ಸಲ ಮಾಡ್ತೀಯಲ್ಲ ಇಲ್ಲೂ ಅಂತ ಸುಮ್ಮನೆ ರೇಗಿಸ್ತಾ ಇರ್ತಾನೆ ಅಷ್ಟೇ. ಅದರ್ವೈಸ್ ಆ ಥರದ್ದೆಲ್ಲ ಏನೂ ಇಲ್ಲ. ಫಸ್ಟ್ ಗಿಫ್ಟ್ ನೀವು ಕೊಟ್ಟಿದ್ದ, ಅರುಣ್ ಅವ್ರು ಕೊಟ್ಟಿದ್ದ? ಏನು ಕೊಟ್ರಿ ನೀವು? ಅವ್ರಿಗೇನು ಕೊಟ್ರಿ, ಅವ್ರು ನಿಮ್ಗೇನು ಕೊಟ್ಟರು ಅಂತ? ಅಯ್ಯೋ, ನಮ್ಮ ಗಿಫ್ಟ್ ಎಲ್ಲ ಕೇಳಿದ್ರೆ ನೀವು ನಗ್ಬಿಡ್ತೀರಾ ಅಷ್ಟೇ. ನನಗೆ ಕ್ಯೂರಿಯಾಸಿಟಿ ಇದೆ ಮೇಡಮ್. ನೆಕ್ಸ್ಟ್ ನನಗೆ ಇನ್ನೂ ಯಾರೂ ಸಿಕ್ಕಿಲ್ಲ, ನಾನು ಟ್ರೈ ಮಾಡೋಣ ಅಂತ. ಏನು ನಾವೇನು ಗಿಫ್ಟ್ ಕೊಟ್ವಿ ಅಂತ ತಿಳ್ಕೊಂಡು ನೀವು ಕೊಡಬೇಕು ಅಂತನಾ? ಪ್ರೋಟೀನ್ ಗಿಫ್ಟ್ ಕೊಟ್ಟಿದ್ದ, ಅದು ನೀವು ಕೊಡೋಕ್ಕಾಗತ್ತಾ ಹೇಳಿ? ಸೊ ನಮ್ಮದು ಲವ್ ಸ್ಟಾರ್ಟ್ ಆಗಿದ್ದೆ ಜಿಮ್ಮಿಂದ. ಸೊ ಒಬ್ರಿಗೊಬ್ರು ಇನ್ನೇನು ಕೊಡೋಕ್ಕೆ ಸಾಧ್ಯ. ಅವ್ನು ಪ್ರೋಟೀನ್ ಕೊಟ್ಟಿದ್ದ, ನಾನು ಏನು ಒಂದು ಬರ್ಡೇಗೇನೋ ಅವನಿಗೆ ಒಂದು ಡಂಬಲ್ ಥರ ಕೇಕ್ ಕಟ್ ಮಾಡಿಸಿದ್ದೆ. ಇಷ್ಟೇ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. ನೀವಂತೂ ಇಬ್ಬರು ಫಿಟ್ನೆಸ್ ಫ್ರೀಕು. ಸೊ ಪ್ರೋಟೀನ್ ಪೌಡ್ರ್ ಅವ್ರು ಕೊಟ್ಟರು, ನೀವೊಂದು ಡಂಬಲ್ ಥರ ಒಂದು ಕೇಕ್ ರೆಡಿ ಮಾಡಿಸಿ ಕಟ್ ಮಾಡಿ ನನಗೆ ಸಿಗುವಂಥ ಚೆನ್ನಾಗಿ ತಿಂಡಿ ಪೋತೆ ನಾನು ಎಷ್ಟು ತಿಂಡಿ ತಂದು ಕೊಡಬೇಕು ಅಂತ. ಹೌದು, ಅದಕ್ಕೆ ಹೇಳ್ತಾ ಇರೋದು. ಹಂಗಾದ್ರೆ ಈ ತಿನ್ನೋರು ಸಿಕ್ಕಿದ್ರೆ ಈಸಿ ರೀ, ಅದು ಮುಗ್ದೋಗ್ಬಿಡುತ್ತೆ. ಒಂದು ಕೇಕೋ ಒಂದು ಬ್ರೆಡ್ಡೋ ಜಾಮೋ ಏನೋ ಮುಗಿಸ್ಬಿಡ್ಬೋದು. ಇದಾದರೆ ಕಷ್ಟ ಅಲ್ವಾ? ಇವರು ಡೈಲಿ ಏನೋ ಒಂದು 8 ಮೀಲ್ಸ್ ಇರುತ್ತೆ. 8 ಮೀಲ್ಸಲ್ಲೂ ಮೊನ್ನೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕಿದ್ರು 5 ಕೋಳಿ ತಿಂತಾರೆ. ಅದೆಲ್ಲ ಸುಮ್ಮನೆ ಸುಳ್ಳು. 8 ಮೀಲ್ಸಲ್ಲಿ 100 ಗ್ರಾಮ್ ತಿಂತಾನೆ ಪಾಪ ಅವನು. 100 ಗ್ರಾಮ್ ಅಂದರೆ ಎಷ್ಟಾಯಿತು? 800 ಗ್ರಾಮ್ ಆಯಿತು ಪರ್ ಡೇ. ಸೊ ಆ ಥರ ಲೆಕ್ಕ ಇರುತ್ತೆ ಅವ್ರದ್ದು. ಅವರು ಊಟ ತುಂಬ ಪ್ರತಿ ಸಲ ತಿಂತಿದ್ದಾರೆ ಅಂದರೆ ಜಾಸ್ತಿ ತಿನ್ನಲ್ಲ ಅವರು. 50 ಗ್ರಾಮ್ಸು 100 ಗ್ರಾಮ್ಸ್ ಆ ಥರ ಇರುತ್ತೆ. ಸೊ ಹಾಗಾಗಿ ಅವ್ರದ್ದೇನು ನಮಗೆ ಕಷ್ಟ ಇರಲ್ಲ, ಅವರೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಅವರು ಫಿಟ್ನೆಸ್ ಫ್ರೀಕು, ನಿಮ್ಮ ಫಿಟ್ನೆಸ್ ಫ್ರೀಕು, ಇಬ್ರಿಗಿಬ್ರಿಗೂ. ಯಾಕಂತಂದರೆ ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಅವ್ರ ಡಯಟ್ ಬೇರೆ ಇರುತ್ತೆ, ನಿಮ್ಮ ಡಯಟ್ ಬೇರೆ ಇರುತ್ತಲ್ಲ. ಸೊ ಕುಕ್ಕಿಂಗ್ ಎಲ್ಲ ಅವ್ರದ್ದವರೇ ಮಾಡ್ಕೊತಾರೆ. ಯಾಕಂದರೆ ನಿಮಗೂ ಶೂಟಿಂಗ್ ಇರುತ್ತೆ ಪಾಪ. ಬೆಳಗ್ಗೆನೇ ಬಂದರೆ ಮತ್ತೆ ಸಂಜೆ ರಾತ್ರಿ ಎಷ್ಟೊತ್ತು ಆಗುತ್ತೆ, ಮಿಡ್ ನೈಟ್ ಆಗುತ್ತೆ. ನೀವು ಆಗಲೇ ಹೇಳಿದ್ರಿ ಮೀಟ್ ಆಗೋದೇ ಆಗ್ತಿಲ್ಲ ಅಂತೇಳ್ಬಿಟ್ಟು. ಸೊ ಅಂಥ ಒಂದು ಸಂದರ್ಭದಲ್ಲಿ ಫ್ರೀ ಇದ್ದಾಗ ಏನಾದರೂ ಹೆಲ್ಪ್ ಮಾಡುವಂಥದ್ದು ಇರುತ್ತೆ? ಆ ಥರದ್ದು ಏನೂ ಇಲ್ಲ ಪಾಪ. ನಾನು ಮನೇಲಿದ್ದರೆ ಅವನೇ ನನಗೆ ಅಡುಗೆ ಮಾಡಿ ತಿನ್ನಿಸ್ತಾನೆ. ಸೊ ಅದನ್ನು ನಾವು ರೀಸೆಂಟಾಗೂ ಪೋಸ್ಟ್ ಮಾಡಿದ್ವಿ. ಸೊ ಅದು ಬರೀ ಕ್ಯಾಮ್ರಾ ಮುಂದೆ ಅಲ್ಲ, ಬಿಹೈಂಡ್ ದ ಕ್ಯಾಮ್ರಾನೂ ನಡೆಯುತ್ತೆ, ಪ್ರತಿದಿನ ನಡೆಯುತ್ತೆ ನಮ್ಮ ಮನೇಲದು. ಸೊ ನಾನು ಶೂಟ್ ಇಲ್ದಿದ್ದಾಗ, ಬ್ರೇಕ್ ಇದ್ದಾಗ, ಮನೇಲಿದ್ದಾಗ ಪಾಪ ಅವನೇ ಮಾಡಿಕೊಡ್ತಾನೆ. ಸೊ ಏನು ತಿಂತೀಯ ಹೇಳು ಅಂತ ಅವನೇ ಕೇಳ್ತಾನೆ, ಮಾಡಿಕೊಡ್ತಾನೆ. ನಂಗೆ ಏನೂ ಮಾಡಿಕೊಡಕ್ಕೆ ಕೊಡಲ್ಲ ಅವನು, ಯಾಕಂದರೆ ನಾನು ಚೆನ್ನಾಗಿ ಮಾಡಲ್ಲ ಅಂತ ಗೊತ್ತು ಅವನಿಗೆ. ಅದಕ್ಕೆ ನಾನು ಅದನ್ನೇ ಹೇಳ್ತಿರ್ತೀನಿ, ನಾನು ಮಾಡೋದು ನಿನಗೆ ಇಷ್ಟ ಆಗಲ್ಲ, ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರಲ್ಲಿ ಇದು ಕಡಿಮೆ ಇದೆ, ಅದು ಕಡಿಮೆ ಇದೆ ಅಂತ ಸುಮ್ಮನೆ ಕೊಂಕು ಮಾಡ್ತಾ ಇರ್ತೀವಿ. ಅದಕ್ಕೆ ಬೆಸ್ಟ್ ನೀನೇ ಮಾಡಿಬಿಡು, ಇದೊಂದು ಚಾನ್ಸ್ ಅಲ್ಲ ನಿನಗೆ ಅಂತಿರ್ತಾನೆ ಅಷ್ಟೇ. ಅರುಣ್ ಅವ್ರು ಮಾಡುವಂತಹ ಅಡುಗೆ ಯಾವುದು ನಿಮ್ಗೆ ತುಂಬ ಇಷ್ಟ? ಆ್ಯಂಡ್ ನಿಮಗೋಸ್ಕರ ಅವರು ಯಾವುದು ತುಂಬ ಸ್ಪೆಷಲಾಗಿ ಪ್ರಿಪ್ರೇಷನ್ಸನ್ನು ಮಾಡಿಕೊಡ್ತಾರೆ?
ಅದನ್ನೇ ನಾವು ಪೋಸ್ಟ್ ಮಾಡಿದ್ದು. ನನಗೆ ಅವನ ತಲೆ ಮಾಂಸ ತುಂಬ ಚೆನ್ನಾಗಿ ಮಾಡ್ತಾನೆ. ತಲೆ ಮಾಂಸ ಸಾರು, ಮುದ್ದೆ. ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಮುದ್ದೆ ಮಾಡ್ತಾನಂತೆ. ನನಗೆ ಅದು ಅವನು ಮಾಡೋದೇ ನನಗೆ ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಆ ಮುದ್ದೆ, ತಲೆ ಮಾಂಸದ ಸಾರೇ ಫಸ್ಟು ಮಾಡಿಸ್ಕೊಂಡು ತಿಂದಿದ್ದು ನಾನು. ಸಖತ್ ಯಮ್ಮಿಯಾಗಿತ್ತು. ನಮಗೇನಾದರೂ ಆ ಭಾಗ್ಯ ಸಿಗುತ್ತಾ ಅರುಣ್ ಅವರೇ? ನಮಗೇನಾದರೂ ಮಾಡಿಕೊಡ್ಬಹುದಾ? ಬನ್ನಿ ಖಂಡಿತ ಬನ್ನಿ ಮಂಜುನಾಥ್ ಅವರೇ. ನಿಮ್ಗಿಲ್ದೇ ಹೇಳೋಕ್ಕಾಗುತ್ತಾ ಇಲ್ಲ ಅಂತ? ಖಂಡಿತ ಬನ್ನಿ ಮಾಡಿ. ಮೇಡಮ್ ನಂಗೆ ಡೌಟು, ಇಂಟರ್ವ್ಯೂಗೆ ಎಷ್ಟು ದಿನ ಆಟ ಆಡಿಸಿದ್ದಾರೆ, ಇವತ್ತು ಸಿಕ್ಕಾಕೊಂಡಿದ್ರು, ಅದನ್ನು ಸೆಟ್ ವಿಸಿಟ್ಗೆ ಬಂದಿದ್ದಕ್ಕೆ. ಅದೇನೇ ಸಿಕ್ಕಾಕೊಂಡಲ್ಲ ಅಂತ ಅದೇ ಯೋಚನೆ ಮಾಡ್ತಿದ್ದೆ ನಾನು. ಬಟ್ ನನಗೇನಂತ ಅನ್ಸುತ್ತಾ ಗೊತ್ತಾ ಮೇಡಮ್, ನೀವು ಆಗಲೇ ಹೇಳಿದ್ರಿ ಋಣಾನುಬಂಧ ರೂಪೇಣ ಅಂತ ಹೇಳ್ಬಿಟ್ಟು ಒಂದು ಅರ್ಥಪೂರ್ಣವಾದಂತಹ ಮಾತನ್ನು ಹೇಳಿದ್ರಿ. ನನಗೆ ಟು ಬಿ ಫ್ರಾಂಕ್ ಹೇಳ್ತೀನಿ, ಒಬ್ಬರನ್ನ ಅರ್ಥ ಮಾಡಿಕೊಂಡು ಸುಮ್ಮನೆ ಅವ್ರ ಜೊತೆ ಸುತ್ತಾಡಿದ ತಕ್ಷಣವೇ ಇವರು ಗಾಸಿಪ್ಸನ್ನು ಹರಿದಾಡ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಒಂದು ಕಡೆ ಶಾಪಿಂಗ್ ಅಂತ ಹೋದ ತಕ್ಷಣ ಇಲ್ಲ ಜಿಮ್ಮಲ್ಲಿ ಸಾಕಷ್ಟು ರೀಲ್ಸನ್ನು ಮಾಡ್ತಿದ್ರಿ, ಇವ್ರ ಪಕ್ಕ ಹಾಗೆ ಆಗ್ತಾರೆ ಅಂತ ನಾವು ಶೂಟಿಂಗ್ ಶುರುವಿನಲ್ಲಿ ಕೂಡ ಕೇಳಿದ್ವಿ ಕೂಡ ನಾವು. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಇಷ್ಟು ವರ್ಷಗಳ ಕಾಲ ಅರ್ಥ ಮಾಡಿಕೊಂಡು ಅವರನ್ನು ನೋಡಿಕೊಂಡು ಓಕೆ ದಿ ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂದರೆ ಇವರೇ ಅಂತ ಅನ್ಸುತ್ತಲ್ಲ, ಅದನ್ನು ನೀವು ಕ್ಯಾರಿ ಮಾಡೋದಿಲ್ಲ. ಆ್ಯಕ್ಚುಲಿ ಅದಕ್ಕೆ ನನ್ನ ಕಡೆಯಿಂದ ಆ್ಯಡ್ಸ್ ಆಫ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ನನ್ನ ಥಾಟ್ ಪ್ರೋಸೆಸ್ ಇರೋದು ಅಂದೇನೆ. ನೀವು ಏನೋ 1000 ಥರ ಹೇಳ್ಕೊಂಡು ಬರೋದಕ್ಕಿಂತ ನೀವು ಒಂದು ಒಳ್ಳೇದು ಮಾಡಿ ಅದನ್ನು ಫಾಲೋ ಮಾಡಿ, ಅದನ್ನು ನೀವು ಲೈಫಲ್ಲಿ ನಿಮ್ಮ ಜೊತೇಲಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಸುಮ್ಮನೆ ಏನೇನೋ ಹೇಳ್ಕೊಂಡು ಏನೇನೋ ಇದು ಮಾಡಿಕೊಂಡು ಅದೇನೋ ಆಗೋದು ಅದು ಬೇಡ ಅಲ್ವಾ. ನೀವು ಎಲ್ಲೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಟ್ರೆ ಅದನ್ನು ಸಾಕಷ್ಟು ಥರ ಹಬ್ಬಿಸ್ತಾರೆ. ಅದಕ್ಕೆ ಯಾಕೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ಯಾಕೆ? ಅದು ಬೇಡವೇ ಬೇಡ ಅಂತ ನಾನು ಅದಕ್ಕೆ ಆ ಥರ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಫ್ರೆಂಡ್ಸ್ ಅಂದಮೇಲೆ ನಾವು ಮದುವೆ ಆಗ್ಬೋದು, ಆಗದೇನೂ ಇರ್ಬೋದು ಅಂತಲೂ ನಾನು ಹೇಳಿದ್ದೀನಿ. ಸೊ ಸಾಕಷ್ಟು ಜನ ಈಗಲೂ ಕಮೆಂಟ್ ಹಾಕ್ತಿರ್ತಾರೆ, ನೀವು ಫ್ರೆಂಡ್ಸ್ ಅಂತ ಹೇಳಿದ್ರಿ ಮದುವೆ ಮಾಡ್ಕೊಂಡು. ತಪ್ಪೇನು? ಫ್ರೆಂಡ್ಸ್ ಇನ್ನೂ ಒಳ್ಳೇದಲ್ವಾ. ಫ್ರೆಂಡ್ಸ್ ಮದುವೆ ಆದರೆ ಒಬ್ರಿಗೊಬ್ರು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರ ಲೈಫ್ ಪಾರ್ಟ್ನರಾಗಿ ಸಿಕ್ಕಿದ್ರೆ ನಿಮಗೆ ಒಂಥರ ಗಾಡ್ ಗಿಫ್ಟ್ ಅದು. ನಿಜವಾಗ್ಲೂ ನನಗೆ ಪರ್ಸ್ನಲಿ ನನ್ನ ಲೈಫಲ್ಲಿ ಅದು ನನಗೆ ಅರುಣ್ ಗಾಡ್ ಗಿಫ್ಟೆ. ಬಿಕಾಸ್ ನಾವು ಅಷ್ಟು ವರ್ಷ ಅರ್ಥ ಮಾಡಿಕೊಂಡು ಅಷ್ಟು ವರ್ಷ ಜೊತೆಯಲ್ಲಿದ್ದು ಎಲ್ಲೂ ಒಂದು ಕಡೆನೂ ನಮಗೆ ಆ ಮೈನಸ್ ಪಾಯಿಂಟ್ ಅನ್ನೋದಿಲ್ಲ. ಎಲ್ಲರ ಲೈಫಲ್ಲೂ ಇರುತ್ತೆ, ಮೈನಸ್ ಪ್ಲಸ್ ಇರುತ್ತೆ, ಅದನ್ನು ನಾವು ಪ್ಲಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಅದರಲ್ಲಿ ನಾನು ಬ್ಲೆಸ್ಡ್ ಅಂತ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.